ನೋಡು, ಅಲ್ಲಿ ಎಲ್ಲರೂ ಇದ್ರು ಅನ್ನೋ ಕಾರಣಕ್ಕೆ ನಿನ್ನ ಸೈಡಿಗೆ ಕರ್ಕೊಂಡು ಮಾತಾಡ್ತಾ ಇದ್ದೀನಿ. ಅಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ದರೆ ಈ ಮದುವೆಗೆ ಬರ್ತೀಯಾ? ನಿನ್ನ ಉದ್ದೇಶ ಏನಾಗಿದೆ? ಸುಮ್ಮನೆ ಪವಿತ್ರನ ತಮ್ಮ ಅಂತೆಲ್ಲ ಹೇಳ್ಕೊಂಡು ಏನಿನ ಆಟ? ನೋಡು, ನಿನ್ನ ಉದ್ದೇಶ ಏನೇ ಆಗಿರ್ಬೋದು, ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಸೈಲೆಂಟಾಗಿ ಇಲ್ಲಿಂದ ಆಚೆ ಹೋದ್ರೆ ಸರಿ. ಇಲ್ಲ ಅಂದರೆ ನನ್ನ ಇನ್ನೊಂದು ಮುಖ ನೋಡ್ತೇನೆ ನೀನು. ಎಲ್ಲಾದರೂ ಹೋಗಲಿ ಅಂತ ನನ್ನ ತಂಗಿ ಅಲ್ಲ, ನಿನ್ನ ಹೆಂಡತಿ ಕೇಳ್ಕೊಂಡು ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ನಾನು ಏನು ಅಂತ ನಿಂಗೆ ಅವಾಗ ತೋರಿಸ್ತಿದ್ದೆ. ಓಲ್ಡನ್ ಬಾಬಾ, ಓಲ್ಡನ್. ಈ ರೀತಿ ಮಾತಾಡೋಕ್ಕೆ ನನಗೂ ಬರುತ್ತೆ, ನಿಮ್ಮೊಬ್ಬರಿಗೆ ಎಲ್ಲ. ನೋಡಿ, ನನಗೆ ಯಾರು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಮಾತಾಡಿ. ಏನು ಮಾಡ್ತೀಯಾ? ನನಗೆ ಧಮಕಿ ಹಾಕ್ತೀಯಾ? ನಿಂಗೆ ಎಷ್ಟು ಧೈರ್ಯ ಇರಬೇಕು ನಿನ್ನನ್ನು? ಅಣ್ಣ, ಮುಚ್ಚೆ ಬಾಯಿ. ಇನ್ನೊಂದು ಸಾರಿ ನನ್ನ ಅಣ್ಣ ಅಂತ ಕರೆದ್ರೆ ಚೆನ್ನಾಗಿರಲ್ಲ. ಬಾಬಾ, ನೀವು ನಾನು ಹೆಂಡತಿ ಹಂಗಲೇ ಮಾತಾಡೋದು ಚೆನ್ನಾಗಿರಲ್ಲ. ಛೇ, ನಿಮ್ಮಿಬ್ರಿಗೂ ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ನಾನು ಹಿಂದೆ ಬಂದು ಕಾಡ್ತಾ ಇದ್ದೀರಾ? ಅಣ್ಣ, ನಾವೇನು ಹಿಂದೆ ಬಂದು ಕಾಡ್ತಾ ಇಲ್ಲ. ನಾವು ಈ ಮದುವೆಗೆ ಬಂದಿರೋದು ಪವಿತ್ರ ಅತ್ತಿಗೆ ಕಡೆಯಿಂದ. ಪವಿತ್ರನ ಅದಕ್ಕೆ ಅಂತ ಕರೀತೀಯಾ? ಹಂಗೆ ಕರೆಯೋಕ್ಕೆ ನಿಂಗೆ ಏನು ಅಧಿಕಾರ ಇದೆ, ಏನು ಹಕ್ಕಿದೆ? ಬಾಬಾ, ಹೌದು, ಪವಿತ್ರ ನನಗೆ ಚಿಕ್ಕಮ್ಮನ ಮಗಳು, ನನಗೆ ಅಕ್ಕ ಆಗಬೇಕು. ಹಾಗಾಗಿ ಕುಸುಮನಿಗೆ ಅದಕ್ಕೇನೆ ಆಗ್ತಾಳೆ ಅಲ್ವಾ? ಅದಕ್ಕೆ ಅವಳು ಇವಾಗಿಂದನೇ ಅಲ್ಲ, ಅವತ್ತಿಂದನೂ ಅವಳನ್ನ ಅದಕ್ಕೆ ಅಂತಾನೆ ಕರೀತಾಳೆ. ಅಯ್ಯೋ, ಇಲ್ಲಿ ಏನು ಆಗ್ತಾ ಇದ್ದಾರೆ ನನಗೇನೂ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಸಂಬಂಧಿಕರಾ? ಅಯ್ಯೋ, ನನಗೆ ಈ ವಿಷಯ ಮೊದಲೇ ಗೊತ್ತಾಗಿಲ್ಲ. ಯಾಕೆ? ಬಾಬಾ, ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಏನು ತಪ್ಪಾಗಿಲ್ಲ, ಎಲ್ಲ ಸರಿಯಾಗಿ ಆಗಿದೆ. ಒಂದು ವಿಷಯ ಏನಂದರೆ, ನಾವೆಲ್ಲ ಇದಕ್ಕೆ ಮೊದಲೇ ಭೇಟಿ ಆಗದೆ ಇರೋದು. ಭೇಟಿ ಆಗಿದ್ರೆ ಮೋಸ್ಟ್ಲಿ ಎಲ್ಲರಿಗೂ ಪರಿಚಯ ಆಗ್ತಾ ಇತ್ತೋ ಏನೋ. ಹೌದು, ನಾವೆಲ್ಲ ಮೊದಲೇ ಭೇಟಿ ಆಗಬೇಕಾಗಿತ್ತು. ಆವಾಗಲಾದರೂ ಈ ಮದುವೆ ತಪ್ಪಿಸ್ತಾ ಇದ್ದೋ ಏನೋ. ಬಾವಾ, ಏನು ನೀವು ಹಂಗೆ ಮಾತಾಡ್ತಾ ಇದ್ದೀರಲ್ಲ? ಇದರಲ್ಲಿ ಪವಿತ್ರ ಏನು ತಪ್ಪಿದೆ? ಅವಳೇನು ಮಾಡಿದ್ರೆ ನಿಮಗೆ? ಅವಳು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾ ನಿಮಗೆ? ನನಗೆ ಗೊತ್ತು. ಅವಳು ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯ ನಂಗೆ ಹೇಳ್ಬೇಕಾದ್ರೆ ನಿಮ್ಮನ್ನು ಯಾವಾಗ ನೋಡ್ತೀನಿ, ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನಿ ಅಂತ ಎಷ್ಟು ಕಾಯ್ತದೆ ಗೊತ್ತಾ ನಾನು? ಆ ಒಂದು ಕಾರಣಕ್ಕೆ ನನಗೆ ನಿಮ್ಮ ಮೇಲೆ ಯಾವ ಸಿಟ್ಟು, ಕೋಪ, ಬೇಜಾರು ಏನೂ ಇಲ್ಲ. ಇಲ್ಲ ಅಂದಿದ್ರೆ ನೀವು ನನಗೆ ಅವತ್ತು ಹೇಳಿದ್ರಲ್ಲ ಪೊಲೀಸ್ ಸ್ಟೇಷನಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ರಲ್ಲ, ಆವಾಗ ನಿಮ್ಮ ಮೇಲೆ ನಂಗೆ ಬಂದಿತ್ತು ಕೋಪ. ಅಂದರೆ ಯಾಕೆ ಹೇಳ್ತೀರಾ? ಸಾಯಿಸ್ಕೊಂಡಿದ್ದೆ. ಯಾಕೆ ಹೇಳಿ? ನನ್ನ ಹೆಂಡತಿಗೋಸ್ಕರ. ಕಿರಣ, ನೀ ಇಲ್ಲೇನು ಮಾಡ್ತಾ ಇದೀಯಾ? ನಿಮ್ಮಮ್ಮ ಇನ್ನಲ್ಲಿ ಹುಡುಕಾಡ್ತಾ ಇದ್ದಾರೆ. ಆಂಟಿ, ನೋಡಿದ್ರ ಆಂಟಿ, ಇವರಿಬ್ಬರು ಪವಿತ್ರನ ಸಂಬಂಧಿಕರಂತೆ. ನನಗೆ ವಿಷಯ ಗೊತ್ತೇ ಆಗಿಲ್ಲ ಆಂಟಿ. ನೋಡಿ ಕಿರಣ, ನನಗೆ ವಿಷಯ ಎಲ್ಲ ಗೊತ್ತಿದೆ. ಇವಾಗ ನನಗೆ ಇವರಿಬ್ಬರು ಪರಿಚಯ ಆಗಿದೆ. ನೋಡು, ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ. ಇವಾಗ ಅದಕ್ಕೆ ಸಮಯ ಅಲ್ಲ. ನೀನು ಮೊದಲು ಅಲ್ಲಿ ಹೋಗು. ಪಾಪ ಪವಿತ್ರನ ಒಬ್ಬಳೇ ಬಿಟ್ಟಿಲ್ಲಿ ಬಂದಿದೆಯಲ್ಲ, ಅವಳು ನಿನ್ನ ಬಗ್ಗೆ ಏನು ತಿಳ್ಕೊಬೇಕು ಹೇಳು? ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ ಕಣೋ. ಬಾವಾ, ನೀವು ಈ ಥರ ಮಾತಾಡೋದು ಚೆನ್ನಾಗಿಲ್ಲ ಬಾವಾ. ನಾನು ನಿಮ್ಗೇನು ಮೋಸ ಮಾಡಿದ್ದೀನಿ ಹೇಳಿ? ನೋಡಿ, ನಿಮ್ಮ ತಂಗಿನ ಒಂದ್ಸಾರಿ ತಿರುಗಿ ನೋಡಿ. ನಿಮ್ಗೆ ಅವಳನ್ನ ನೋಡ್ತಿದ್ರೆ ನಾನು ಕುಡುಕನೋ ಕಳ್ಳನೋ ನಿಮ್ಗೆ ಅನಿಸ್ತಿದ್ಯಾ? ಇಲ್ಲಾಂದರೆ ನಾನು ನೀಚನಾ? ನಾನು ಹಂಗೆಲ್ಲ ಇದ್ದಿದ್ರೆ ನಿಮ್ಮ ತಂಗಿ ನನ್ನ ಮದುವೆ ಮಾಡ್ಕೊತಿದ್ಲ? ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ತುಂಬಾ ಬೇಜಾರು ಮಾಡ್ತೀರಾ ಬಾವ ನನಗೆ. ಅಣ್ಣ, ಸಾಕು ಅಣ್ಣ. ನೀನು ಎಷ್ಟು ಅಂತ ಬೈತೀಯ ಅವನಿಗೆ? ಅವನು ಕೆಟ್ಟನಲ್ಲ ಅಣ್ಣ, ಅವನು ಒಳ್ಳೆಯವನೇ. ಏನೋ ನನ್ನ ಮೇಲಿರೋ ಪ್ರೀತಿಯಿಂದಾಗಿ ಆತ ನಡ್ಕೊಂಡು ಅಷ್ಟೇ. ಅದನ್ನು ಬಿಟ್ಟರೆ ಅವನು ಕೆಟ್ಟನಲ್ಲ ಅಣ್ಣ. ಅಣ್ಣ, ನಾನು ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಏನು ಬೇಕಾದರೂ ಕೊಡು ಅಣ್ಣ. ಆದರೆ ಈ ರೀತಿ ನೀನು ಅಮ್ಮ ಅಪ್ಪ ಎಲ್ಲ ನಂಗೆ ದೂರ ಆಗಿ ನನ್ನ ಹತ್ರ ಮಾತಾಡ್ದಲೆ ನಂಗೆ ನೋವು ಕೊಡಬೇಡಿ ಅಣ್ಣ. ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಕೈ ಇದಕ್ಕೆ ಆಗ್ತಾ ಇಲ್ಲ. ಆ ಮನೆಯಲ್ಲಿ ಎಲ್ಲನೂ ಇದೆ, ನನಗೇನೂ ಕಮ್ಮಿ ಇಲ್ಲ. ಆದರೆ ನನಗೆ ಅಂತ ನೀವು 3 ಜನ ಇಲ್ವಲ್ಲ, ಅದು ತುಂಬ ನೋವಾಗ್ತದೆ ಅಣ್ಣ. ನನಗೆ ಅಮ್ಮನ ನೋಡಬೇಕು ಅಂತ ಎಷ್ಟು ಆಸೆ ಆಗ್ತಾಯಿತ್ತು ಗೊತ್ತಾ? ಆದರೆ ನನಗೆ ಭಯ, ನೋಡಕ್ಕೆ ಬಂದರೆ ನೀವೆಲ್ಲ ಸೇರಿ ನನ್ನನ್ನು ಎಲ್ಲಿ ಮನೆಯಿಂದ ಆಚೆ ಹಾಕ್ಬಿಡ್ತಿರೋ ಅಂತ. ಆ ಒಂದು ಭಯಕ್ಕೆ ನಾನು ಇಷ್ಟು ದಿನ ಮನೆಗೆ ಬರೋಕ್ಕೆ ಹೋಗಿಲ್ಲ ಅಣ್ಣ. ನಾನು ಎಲ್ಲ ವಿಚಾರ ನಿಮ್ಗೆ ಹೇಳಿ ಕ್ಷಮೆ ಕೇಳಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಭಯ. ಏನು? ನಿನಗೆ ಭಯ ಆಗ್ತಿತ್ತಾ? ಯಾಕೆ? ಏನಕ್ಕೆ ಭಯ ಪಡ್ತಿದ್ಯಾ? ಆವತ್ತು ಪೊಲೀಸ್ ಸ್ಟೇಷನಲ್ಲಿ ಅಷ್ಟೊಂದು ಧೈರ್ಯವಾಗಿ ಹೇಳ್ತಿದ್ದೆ. ಅಮ್ಮನ ಕೇಳಬೇಕಾದ್ರೆ ನಾವು ಬೇಕಾ ಅವ್ನು ಬೇಕಾ ಅಂತ. ನೀನು ಅಮ್ಮಂಗೆ ಎಷ್ಟು ನೋವು ಮಾಡಿದೆ. ನಂಗೆ ನೀವು ಯಾರೂ ಬೇಡ, ನಂಗೆ ಅವನೊಬ್ಬನೇ ಬೇಕು ಅಂತ. ಯಾಕೆ? ನಿನ್ಗೆ ಅವಾಗ ಭಯ ಆಗಿಲ್ವಾ? ಯಾಕೆ ಇವಾಗ ಯಾಕೆ ಅಷ್ಟು ಬೇಜಾರು ಮಾಡ್ಕೋತಾ ಇದೆಯಾ? ನೀನೇನೋ ಆರಾಮಾಗಿ ಹೋಗ್ಬಿಟ್ಟೆ. ಆದರೆ ನಾವು 3 ಜನ ಮನೆಯಲ್ಲಿ ಅನುಭವಿಸಿದ ನೋವು, ದುಃಖ ಇದೆಯಲ್ಲ, ಇದನ್ನೆಲ್ಲ ಯಾರಿಗೆ ಹೇಳ್ಕೋಬೇಕು ಹೇಳು? ನೀನು ಆರಾಮಾಗಿ ಹೋಗ್ಬಿಟ್ಟೆ, ಅವನ ಜೊತೆ ಸುಖವಾಗಿ ಸಂತೋಷವಾಗಿ ಇದ್ಬಿಟ್ಟೆ. ನಾವು ಎಷ್ಟು ದುಃಖ ಅನುಭವಿಸಿದ್ವಿ ಗೊತ್ತಾ? ನಿನ್ನ ಮರೆಯೋಕ್ಕೂ ಆಗದೆ, ನಿನ್ನ ಹುಡ್ಕೊಂಡು ಬರೋಕ್ಕೂ ಆಗದೆ ಎಷ್ಟು ಅನುಭವಿಸಿದ್ ನಮಗೆ ಮಾತ್ರ ಗೊತ್ತು. ನನಗೂ ಅಷ್ಟೇ. ನಾನೇನು ಅಲ್ಲಿ ಆರಾಮಾಗಿರ್ಲಿಲ್ಲ. ನಾನು ನಿಮ್ಮಷ್ಟೇ ನೋವು ದುಃಖ ಅನುಭವಿಸಿದ್ದೀನಿ ಗೊತ್ತಾ? ನೋಡು ಕುಸುಮ, ಅದೇನೇ ಆಗಿರ್ಬೋದು, ನನಗೆ ನಿನ್ನ ಮೇಲಿರೋ ಸಿಟ್ಟು ಯಾವತ್ತೂ ಕಡಿಮೆ ಆಗಲ್ಲ. ಇನ್ಯಾವತ್ತೂ ಈ ಅಣ್ಣ ನಿಂಗೆ ಸಿಗಲ್ಲ.
ಮೊದಲಿದ್ದ ಅಣ್ಣ ಸತ್ತೋಗಿದ್ದಾನೆ. ಕುಸುಮ, ಸಮಾಧಾನ ಮಾಡ್ಕೊ ಕುಸುಮ. ನೀನು ಈ ಥರ ಅಳ್ತಾ ಇದ್ರೆ ಮದುವೆ ಮನೇಲಿ ಏನು ಚೆನ್ನಾಗಿರುತ್ತೆ ಹೇಳು? ಸಮಾಧಾನ ಮಾಡ್ಕೊ. ಆಂಟಿ ನೋಡಿದ್ರ ಅಣ್ಣಂಗೆ ನನ್ನ ಮೇಲೆ ಎಷ್ಟು ಸಿಟ್ಟಿದೆ ಅಂತ? ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕ್ಷಮಿಸೋಕ್ಕಾಗದೆ ಒಂದು ತಪ್ಪು ಏನು ಮಾಡಿದ್ದೀನಿ ಆಂಟಿ ನಾನು? ಇದಕ್ಕೆ ಕ್ಷಮೆನೇ ಇಲ್ವಾ, ಶಿಕ್ಷೆ ಮಾತ್ರನೇನಾ? ನೋಡು ಕುಸುಮ, ನಿನ್ನೆಲ್ಲ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲಮ್ಮ. ನಾನು ಹೇಳೋದಿಷ್ಟೇ, ತಾಳ್ಮೆ ತಗೋ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ಎಲ್ಲ ತಾನಾಗಿ ಸರಿ ಹೋಗುತ್ತೆ. ಹಾಂ ಆಂಟಿ, ನೀವು ಹೇಳಿದ್ರೆ ಹಿಂಗಂತೀರಾ? ಆವತ್ತು ನನ್ನ ಫ್ರೆಂಡು ಮದುವೆಗೆ ಮೊದಲೇ ಅವಳು ಹೇಳಿದ್ಲು, ನೀನು ಓಡೋಗ್ಬಿಡು, ಮದುವೆ ಮಾಡ್ಕೊಬಿಡು, ಆಮೇಲೆ ಒಪ್ಕೊಳ್ತಾರೆ ಅಂತ. ಆದರೆ ಈಗ ನೀವು ಹೇಳ್ತೀರಾ ಸಹಿಸ್ಕೋ, ತಾಳ್ಮೆಯಿಂದ ಇರು. ನಾನು ಯಾರ ಮಾತನ್ನ ಕೇಳಬೇಕು? ಅಯ್ಯೋ, ನೀನು ದಡ್ಡಿ ಅನ್ಬೇಕು, ಜಾಣೆ ಅನ್ಬೇಕು, ನನಗೇನು ಗೊತ್ತಾಗ್ತಾ ಇಲ್ಲ ಕಣೆ. ಸರಿ, ನಾನು ಕೆಲಸದ ಬರ್ತೀನಮ್ಮ. ಏನು ಹಂಗೆ ನೋಡ್ತಿದ್ಯಾ? ಆ ಆಂಟಿಗೆ ಇತ್ತರ ಡೌಟು, ನನಗೂ ಅದೇ ಇತ್ತು. ನೀನು ದಡ್ಡಿನೋ ಜಾಣೇನೋ? ಅರುಣ್, ನನಗೆ ತುಂಬ ಬೇಜಾರಾಗ್ತಾ ಇದೆ ಕಣ. ನನಗೆ ಏನು ತಿನ್ನಬೇಕು ಅನಿಸ್ತಿದೆ. ಐಸ್ ಕ್ರೀಮ್ ಇದ್ರೆ ಕೊಡಿಸಮ್ಮ. ಕುಸುಮ, ನಿಂಗೆ ಸ್ವಲ್ಪನೂ ಇದೇ ಇಲ್ವೇನೆ? ಏನದು ನೀನು ಹೇಳೋ ಮಾತಿಗೆ ನನಗೆ ಪದನೇ ಬರ್ತಾ ಇಲ್ಲ. ಏನದಪ್ಪ, ಸೀರಿಯಸ್ನೆಸ್ ನಿಂಗೆ ಸ್ವಲ್ಪನೂ ಇಲ್ವಾ? ಏನು ಸೀರಿಯಸ್ನೆಸ್ಸಾ? ಇದೆ ಕಣ, ಆದರೆ ಸದ್ಯಕ್ಕೆ ನನಗೆ ವರ್ಕ್ ಮಾಡ್ತಾ ಇಲ್ಲ ಅದು. ನಾನು ಏನೇ ಅನ್ಕೊಂಡು ಬಂದೆ ಇಲ್ಲಿ, ಆದರೆ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಒಂದೇ ಕಡೆ ಸಿಕ್ಕಿದ್ರು ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನನಗೆ ಮಾತಾಡೋಕ್ಕಾದ್ರೂ ಅವರು ಅಂತ ಮಾತಾಡೋಕೆ ರೆಡಿ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಾನು ಏನು ಮಾಡಬೇಕು ಹೇಳು? ಟೆನ್ಷನ್ ಮಾಡ್ಕೊಂಡಿದ್ರೆ ಏನು ಮಾಡಲಿ? ನೋಡು, ನಾನು ಆಲ್ರೆಡಿ 10 ನನ್ನ ಮೇಕಪ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ನಾನು ಬರೀ ಮೇಕಪ್ ಮಾಡ್ಕೊಬೇಕು. ಇಲ್ಲ ಅಂದರೆ ನಮ್ಮಮ್ಮ ನನ್ನ ಈ ಥರ ನೋಡಿಬಿಟ್ರೆ, ಅಯ್ಯೋ ನನ್ನ ಮಗಳು ಗಂಡನ ಮನೆಯಲ್ಲಿ ತುಂಬ ಕಷ್ಟಪಡ್ತಾರೆ ಅಂತ ಅನ್ಕೋಬಿಟ್ರೆ, ಬೇಡಪ್ಪ, ನಾನು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ಬೇಕು. ಆವಾಗ ನಮ್ಮ ಅಮ್ಮನಿಗೂ ಅನಿಸುತ್ತೆ ಅಲ್ವಾ, ಪರವಾಗಿಲ್ಲ, ನನ್ನ ಮಗಳು ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಂಡವಳೆ ಅಂತ ಖುಷಿ ಪಡ್ತಾರೆ ಎಲ್ಲೋ ಸ್ವಲ್ಪ ಸಿಟ್ಟು ಕಮ್ಮಿ ಆಗುತ್ತೆ. ಏನಂತ್ಯಾ? ನಾನು ಹೇಳ್ತಾ ಇರೋದು ಸರಿ ತಾನೇ? ಹೌದು ಹೌದು, ಸರಿಯಾಗೇ ಇದೆ. ಸರಿ ನಡಿ, ನಾವು ತುಂಬ ಹೊತ್ತಾಯ್ತು ಇಲ್ಲಿಗೆ ಬಂದು, ಅಲ್ಲಿಗೆ ಹೋಗೋಣ. ಕುಸುಮ, ನೀನು ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಐಸ್ ಕ್ರೀಮ್ ನೋಡ್ಕೊಂಡು ತೊಗೊಂಬರ್ತೀನಿ. ಸರಿ. ಈ ಪರಿ ಎಲ್ಲಿ ಹೋಗ್ಬಿಡ್ತಾಳೆ? ಒಂದು ನಿಮಿಷ ಇರೋದಿಲ್ಲಲ್ಲಪ್ಪ, ನನ್ನ ಹುಡುಕಿ ಸಣ್ಣನೇ ಆಗೋದೆ ನಾನು. ಅಯ್ಯಯ್ಯೋ, ಈ ಆಂಟಿ ಇಲ್ಲೇ ಇದ್ದಾರೆ. ಯಾಕೋ ಐಸ್ ಕ್ರೀಮ್ ತಗೋಬೇಕು ಹೋದೆ, ಯಾಕೆ ಇಲ್ಲಿ ಬಂದ್ಬಿಟ್ಟೆ? ಏ ಕುಸುಮ, ಅಲ್ಲಿ ನೋಡು, ನಿಮ್ಮ ಅಮ್ಮ ಬರ್ತಾ ಇದ್ದಾರೆ. ಏನು ಅಮ್ಮನ? ಎಲ್ಲಿ ಹೋದ್ಲಪ್ಪ? ಕುಸುಮ, ಅಯ್ಯೋ, ಇವ್ರು ಇಲ್ಲೇನು ಮಾಡ್ತಿದ್ದಾಳೆ? ಅಂದರೆ ಇವ್ರ ಅಣ್ಣನ ಮದುವೆ ಆಗ್ತಾನೆ ತಿಳ್ಕೊಂಡು ಹುಡ್ಕೊಂಡು ಇವರಿಬ್ಬರು ಇಲ್ಲಿವರೆಗೂ ಬಂದ್ಬಿಟ್ರಾ? ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ. ಕುಸುಮ, ನೀವಿಬ್ಬರು ಇಲ್ಲಿಗೆ ಬಂದಿದ್ದೀರಾ? ಅಮ್ಮ ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ನೋಡು, ಅದನ್ನು ಕೇಳೋಕ್ಕೆ ಮದುವೆ ಮನೆಗೆ ಬಿಡಬೇಕಾಗಿತ್ತ ನೀನು? ನಿನಗೆ ಎಷ್ಟು ಧೈರ್ಯ ಇರಬೇಕು? ನಿಮ್ಮ ಮನೇಲಿ ಮದುವೆ ಹಾಳು ಮಾಡಬೇಕು ಅಂತ ಹೇಳಕ್ಕೆ ಬಂದಿದೆ ಹೆಂಗೆ? ಅಮ್ಮ, ಈ ಮದುವೆ ಗಂಡು ಅಣ್ಣ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲಮ್ಮ. ಆ ವಿಷಯ ಗೊತ್ತಾಗಿದೆ ನಮಗೆ ಇಲ್ಲಿಗೆ ಬಂದಮೇಲೆ, ಅದು ಈಗಷ್ಟೇ. ಮತ್ತೆ ಇಲ್ಲಿಗೆ ಏನಕ್ಕೆ ಬಂದ್ರಿ? ಅದು ಪವಿತ್ರ ಅತ್ತಿಗೆ ಇದ್ದಾರಲ್ಲ, ಅವ್ರ ಕಡೆಯಿಂದ ಬಂದಿದ್ದು ನಾವು. ಅಂದರೆ ಅವರು ನಮಗೆ ಸಂಬಂಧಿಕರಾಗಬೇಕು. ಏನು? ನೀನು ಏನು ಹೇಳ್ತಾ ಇದೀಯಾ? ಪವಿತ್ರ ನಿಮ್ಮ ಸಂಬಂಧಿಕರಾಗಬೇಕಾ? ಅದು ಹೇಗೆ? ಅದು ಸಾಧ್ಯನೇ ಇಲ್ಲ. ಹೌದು ಆಂಟಿ, ಪವಿತ್ರ ನನಗೆ ಅಕ್ಕ ಆಗಬೇಕು. ಅವಳು ನಮ್ಮ ಚಿಕ್ಕಮ್ಮನ ಮಗಳು. ಏನು? ನಿಂಗೆ ಅಕ್ಕನ? ಚಿಕ್ಕಮ್ಮನ ಮಗಳ? ಹೇಯ್, ಅವರೇ ಇಲ್ಲಿ, ನೀವೆಲ್ಲಿ? ನಿಮ್ಮಿಬ್ರಿಗೂ ಸಂಬಂಧ ಹೇಗೆ? ಸರಿ, ಇದೇ ಇದು ನಿನ್ನ ಅವತಾರ ಹೀಗಿದ್ಯಾ? ನಾವು ಅವತ್ತು ನೋಡಿದಾಗ ಆ ಥರ ಇದ್ದೆ? ಅಮ್ಮ, ಅದೆಲ್ಲ ಒಂದು ದೊಡ್ಡ ಕತೆ ಅಮ್ಮ. ಇವರು ನಾವು ಅನ್ಕೊಂಡಿರೋ ಹಾಗೆ, ಅಂದರೆ ನೀನು ತಿಳ್ಕೊಂಡಿರೋ ಹಾಗೆ ದುಡ್ಡಿಲ್ದಿರೋ ಅಲ್ಲಮ್ಮ, ತುಂಬ ಶ್ರೀಮಂತರು. ಇವ್ರಿಗೆ ತುಂಬ ಆಸ್ತಿ ಪಾಸ್ತಿ ಎಲ್ಲ ಇದೆ. ಅಂದರೆ ಪವಿತ್ರ ಅದಕ್ಕೆ ಇದ್ದಾರಲ್ಲ, ಅವ್ರಿಗಿಂತ ರಿಚ್ ಅಮ್ಮ ಇವರು. ಏನು? ಏನಾದರೂ ಆಗಲಿ, ರಿಚ್ ಆದರೂ ಆಗಲಿ, ಏನಾದರೂ ಆಗಲಿ. ಓ, ಹಾಗಾದರೆ ಇವನು ಸುಳ್ಳು ಬೇರೆ ಹೇಳಿದಾರ ನಿನಗೆ? ನೋಡು, ಇನ್ನು ನೋಡು, ಬರೀ ಸುಳ್ಳೇನಾ ಅಥವಾ ಮೋಸನ ಮಾಡಿದಾನ ಅಂತ. ಆಂಟಿ, ಏನು ಮಾತಾಡ್ತೀರಾ ಆಂಟಿ? ನಿಮ್ಗೆ ಯಾರಿಗೂ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಬರಲ್ವಾ? ಅಲ್ಲಿ ನಿಮ್ಮ ಮಗ ನೋಡ್ರೆ ಬಾಯಿಗೆ ಬಂದಾಗ ಮಾತಾಡ್ತಾನೆ, ನೀವು ಇಲ್ಲಿ ಹಾಗೆ ಮಾತಾಡ್ತೀರಾ. ಆ ಥರ ತಪ್ಪು ನಾವೇನು ಮಾಡಿದ್ದೀವಿ ಆಂಟಿ? ಅಮ್ಮ, ಈ ಯಾಕಮ್ಮ ಎಷ್ಟು ಕೋಪ ನಿಮಗೆ? ನಾವು ಅಂಥದ್ದೇನು ತಪ್ಪು ಮಾಡಿದ್ದೀವಿ? ಸರಿ, ಒಪ್ಕೊಳ್ತೀವಿ, ಅದಕ್ಕೆ ಕ್ಷಮೆನೂ ಕೇಳಕ್ಕೆ ನಾವು ರೆಡಿ ಆಗಿದ್ದೀವಿ. ಅಂದರೆ ಜೀವನ ಪೂರ್ತಿ ನಾವಿಬ್ಬರು ನೀವು ಹೀಗೆ ಇರ್ಬೇಕಂತ ಅನ್ಕೊಂಡಿದ್ದೀರಾ? ಹೌದು, ನನಗೆ ನಿಮ್ಮಿಬ್ಬರ ಮೇಲೆ ಕ್ಷಮಿಸೋಕ್ಕಾಗದಷ್ಟು ಕೋಪ ಎಲ್ಲ ಇದೆ. ಯಾಕೆಂದರೆ ನಮಗೆಲ್ಲ ಎಷ್ಟು ಮೋಸ ಮಾಡಿ ಹೋದೆ ನೀನು. ಅದನ್ನೆಲ್ಲ ಅಷ್ಟು ಬೇಗ ಮರ್ತ್ಬಿಟ್ಟೆ ಅಂತ ಅನ್ಕೊಂಡಿದ್ಯಾ? ಸಾಧನೆ ಇಲ್ಲ ಅನ್ಕೊಂಡ್ಬಿಡು. ಅಮ್ಮ, ನಾನು ಮೋಸ ಮಾಡಿ ಹೋದೆ ಒಪ್ಕೋತೀನಿ, ಆದರೆ ಜೀವನ ಪೂರ್ತಿ ನಮ್ಮನ್ನು ಹೀಗೆ ದೂರ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಸರಿ, ನೀವೆಲ್ಲ ಹಾಗೆ ಅನ್ಕೊಂಡಿದ್ರೆ ನಂದು ಒಂದು ಮಾತು ಕೇಳ್ಬಿಡಿ. ಆಯಿತು ಬೇಡಮ್ಮ, ನೀವು ಇಷ್ಟಪಟ್ಟಂಗೆ ಆಗಲಿ. ದ್ವೇಷ ಕೋಪ ಎಲ್ಲ ನಿಮಗೂ ಅಲ್ಲ, ನಮಗೂ ಇದೆ. ಆದರೆ ನಾನು ನೋಡ್ತಾ ಇದ್ದೀನಿ, ಕ್ಷಮೆ ಕೇಳೋಣ, ಸಹಿಸ್ಕೋತೀರ ನೀವೆಲ್ಲನೂ, ನಮ್ಗೆ ಕ್ಷಮೆ ಕೊಡ್ತೀರಂತ ಎಷ್ಟು ಕೇಳ್ಕೊತೀನಿ. ಆದರೆ ನಿಮ್ಗೆ ಯಾರಿಗೂ ಆ ಮನಸ್ಸೇ ಇಲ್ಲ.
ತಾಯಿಯಾಗಿರೋ ನಿನಗೆ ಎಷ್ಟು ಕೋಪ ಇರಬೇಕಾದ್ರೆ ನಾನು ನಿನ್ನ ಮಗಳು, ನನಗೆ ಎಷ್ಟಿರಬಾರ್ದು ಹೇಳು? ಆಯಿತು, ಹಾಗೆ ಮಾಡು, ನೀನು ಇಷ್ಟಪಟ್ಟಂಗೆ ಇರು. ನಾನು ನಿನ್ನ ಮಗಳು ಅಂತ ದಯವಿಟ್ಟು ಯಾರಿಗೂ ಹೇಳ್ಕೊಬೇಡ, ಸರಿನಾ? ನಡೀರಿ, ನಾವು ಆ ಕಡೆಗೆ ಹೋಗೋಣ. ಕೆಲವ್ರಿಗಿಲ್ಲಿ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ವಂತೆ. ಸುಮ್ಮನೆ ಯಾಕೆ ಅವ್ರು ತೊಂದರೆ ಕೊಡಬೇಕು? ಕುಸುಮ, ಸ್ವಲ್ಪ ಸಮಾಧಾನ ಮಾಡ್ಕೊ, ಸಿಟ್ಟು ಮಾಡ್ಕೋಬೇಡ ಕಣೆ. ಸ್ವಲ್ಪ ಅವ್ರ ಹತ್ರ ನೀಟಾಗಿ ಮಾತಾಡು, ಅವ್ರಿಗೆ ಅರ್ಥ ಮಾಡಿಸು. ಎಷ್ಟು ಅಂತ ಅರ್ಥ ಮಾಡಿಸ್ಬೇಕು ಅರುಣ್? ನನಗೂ ಒಂದು ಮನಸ್ಸಿಲ್ವಾ? ಎಷ್ಟೊಂದು ನೋಯಿಸ್ತಾರೆ. ನಾನು ಸಹಿಸ್ಕೊಂಡಿದ್ದೀನಿ ಅಂತ ಅಮ್ಮ ಮಗ ಎಲ್ಲ ಅತಿ ಆಡ್ತಾರೆ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ನೋಡಿ ಹೊಟ್ಟೋಗೋಣ, ನಮಗೆ ಮಧ್ಯಾಹ್ನ ಬೇಡ, ಏನೂ ಬೇಡ. ಕುಸುಮ, ಹಂಗಲ್ಲ ಕಣೆ, ಇನ್ನೊಂದ್ಸತಿ ಪ್ರಯತ್ನ ಪಡು. ನೀನು ಇವಾಗ ಬರ್ತೀಯಲ್ವಾ? ನಾನು ಕಾರಲ್ಲಿ ಇರ್ತೀನಿ, ಬಂದ್ಬಿಡು. ಆಂಟಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಂಟಿ. ಅವಳಿಗೆ ಸ್ವಲ್ಪ ಸಿಟ್ಟಲ್ಲಿ ಹೊಂಟೋಗಿದ್ದಾಳೆ. ಆದರೆ ನೀವೆಲ್ಲ ಹೀಗೆ ಮಾತಾಡ್ತಾ ಇದ್ರೆ ಅವಳ ಮನಸ್ಸಿಗೆ ತುಂಬ ನೋವಾಗಿದೆ. ಸರಿ, ಒಪ್ಕೋತೀನಿ, ತಪ್ಪು ಮಾಡಿದ್ದೀವಿ. ಅದಕ್ಕೆ ಅಂತ ಇಷ್ಟೆಲ್ಲ ಮನಸ್ಸು ನೋಯಿಸ್ಬೇಕಾ ನಮಗೆ? ಅರುಣ್ ಬಾ, ಅವ್ರ ಹತ್ರ ಏನು ಮಾತಿನ್ಗೆ, ಅವ್ರಿಗೆ ಅರ್ಥ ಆಗಲ್ಲ, ಬಾ. ಆಂಟಿ, ಸರಿ ಆಂಟಿ, ನಾವೇನು ಬರ್ತೀವಿ. ನನ್ನ ಮಗಳು ಬಂದಿದ್ರು ಮಾತಾಡ್ಸಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಆದರೆ ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಅರ್ಥ ಆಗಬೇಕು. ಇಷ್ಟೇ ಸಾಕಾಗಲ್ಲ ಅವಳಿಗೆ. ಇನ್ಯಾವತ್ತು ತಂದೆ ತಾಯಿಗೆ ಮೋಸ ಮಾಡಬಾರ್ದು, ಸುಳ್ಳು ಹೇಳಬೇಕು ಅಂತ ಅರ್ಥ ಆಗಬೇಕು. ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ, ಅವ್ರಿಗೆ ಅರ್ಥ ಆಗೋದು ಬೇಡವಾ? ಏನೋ ಬಂದ್ಲು, ಓಟ ಅಂತ ಮಾತಾಡಿ ಹೋಗ್ಬಿಟ್ಲು. ಆದರೆ ನಮ್ಮ ಮನಸ್ಸಿಗಾಗಿರೋ ನೋವು ನಾವೇ ಯಾರು ಹೇಳ್ಕೋಬೇಕು? ಏನು ಒಬ್ಳಿಗೆ ನಾವು ಕೋಪ ಇರೋದು ನಮಗಿಲ್ವಾ? ಗೊತ್ತಾಗ್ಲಿ ಇನ್ನೂ ಅವಳಿಗೆ.